ಲೋಕಸಮರಕ್ಕೆ ಕೆಲವೇ ತಿಂಗಳುಗಳು ಬಾಕಿ ಇರುವ ಬೆನ್ನಲ್ಲೇ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ ಪ್ರಣಾಳಿಕೆಯ ಸಮಿತಿಯನ್ನು ಪ್ರಕಟವನ್ನು ಮಾಡಿದೆ. ಲೋಕಸಭಾ ಚುನಾವಣೆ 2024 ಕಾಂಗ್ರೆಸ್ ಪ್ರಣಾಳಿಕೆಯ ಸಮಿತಿ ಪ್ರಕಟವಾಗಿದೆ. ಪ್ರಣಾಳಿಕೆಯ ಸಮಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಥಾನವನ್ನು ಪಡೆದಿದ್ದಾರೆ. ಪಿ ಚಿದಂಬರಂ ಪ್ರಣಾಳಿಕೆಯ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಪ್ರಿಯಾಂಕಾ ಗಾಂಧಿ, ಜಯರಾಮ್ ರಮೇಶ್, ಶಶಿ ತರೂರ್, ಆನಂದ್ ಶರ್ಮಾ ಅವರಿಗೂ ಕೂಡ ಸ್ಥಾನ ಒಲಿದಿದೆ. ಒಟ್ಟು 16 ಮಂದಿಯ ಟೀಮನ್ನು ಪ್ರಕಟಿಸಿದೆ ಎಐಸಿಸಿ. ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಗೆಲುವನ್ನು ನುಚ್ಚು ನೂರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ರಣತಂತ್ರವನ್ನು ರೂಪಿಸಿದೆ. INDIA ಮೈತ್ರಿಕೂಟವನ್ನು ಕೂಡ ರಚನೆ ಮಾಡಿದೆ. ನಿನ್ನೆ ಶಕ್ತಿ ಪ್ರದರ್ಶನದ ಬಳಿಕ ಲೋಕಸಭೆಯ ಕಾಂಗ್ರೆಸ್ ಪ್ರಣಾಳಿಕೆಯ ಸಮಿತಿಯನ್ನು ಪ್ರಕಟ ಮಾಡಿರುವಂಥದ್ದು. ಮಾಜಿ ವಿತ್ತ ಸಚಿವರಾಗಿರುವಂತಹ ಪಿ ಚಿದಂಬರಂ ಅವರು ಪ್ರಣಾಳಿಕೆ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಪ್ರಣಾಳಿಕೆಯ ಸಮಿತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು. 5 ಗ್ಯಾರಂಟಿಗಳ ಮೂಲಕ ಕರ್ನಾಟಕದಲ್ಲಿ ಕಮಾಲ್ ಮಾಡಿದಂತಹ ಕಾಂಗ್ರೆಸ್ ಈಗ ಪ್ರಣಾಳಿಕೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಅವಕಾಶವನ್ನು ಕಲ್ಪಿಸಿರೋದು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಕಾಂಗ್ರೆಸ್ ಉಲ್ಲೇಖಿಸುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.